ಹಕ್ಕಿಕ್ತಾ ಇದೆ, ಅಭಿವೃದ್ಧಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನೋಡಿ. ನಾನು ಸದನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ, ಇದನ್ನ ಯಾರಿಗೂ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ. ಮತ್ತು ಯಾರು ದ್ವೇಷ ಭಾಷಣ ಅಂತೇಳಿ ನಾವೇನು ಕರಿತಾ ಇದ್ದೇವೆ, ಆ ಮಾತುಗಳನ್ನ ಯಾರು ಹಾಡ್ತಾರೆ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಬೇರೆಯವ್ರಿಗೆ ಆಗಲ್ಲ. ನಾವು ಕಾನೂನು ಗೌರವ ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಇಂಥದ್ನೆಲ್ಲ ಹತ್ತಿಕ್ಬೇಕು. ನೀವು ಈ ರೀತಿ ದ್ವೇಷ ಭಾಷಣಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರೇ ಆದೇಶ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಫೋರಂ ನಲ್ಲಿ ಕೂಡ ಅನೇಕ ಕಡೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ಅವರು ಕೂಡ ರೆಸಲ್ಯೂಷನ್ಸ್ ಮಾಡಿದ್ದಾರೆ. ಮತ್ತು ದೇಶದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ, ಕೊಲೆಗಳಾಗಿದ್ದಾವೆ. ಇದನ್ನೆಲ್ಲ ನಿಲ್ಲಿಸದೆ ಹೋದೆ ಸಮಾಜದಲ್ಲಿ ಶಾಂತಿ ಹೇಗೆ ತರೋದು? ಬರೀ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ, ಅಥವಾ ಬೇರೆ ಯಾವುದೇ ಪಕ್ಷನೂ ದೇಶದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ. ಇದು ನಮಗೂ ಗೊತ್ತಿದೆ. ನಾಳೆ ದಿವಸ ಯಾಕೆ, ಇವತ್ತಿಗೆ ನಮಗೂ ಕೂಡ ಅಪ್ಲೈ ಆಗುತ್ತಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದ್ರೆ ಅವರಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ವಿನಃ ಬೇರೆ ಏನಿಲ್ಲ. ಖರ್ಗೆ ಅವ್ರ ಹೇಳಿಕೆ ಸರ್, ಗೊಂದಲ ಸೃಷ್ಟಿಯಾಗಿರೋದು ರಾಜ್ಯ ನಾಯಕರಿಂದ, ಹೈಕಮಾಂಡ್ ಇಂದ ಅಲ್ಲ, ನೀವೇ ಬಗೆಹರಿಸ್ಕೋಬೇಕು, ಮಧ್ಯಪ್ರವೇಶ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಅವ್ರು ಹೇಳಿದ್ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ್ಮೇಲೆ ಅದನ್ನ ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡವಾ? ಅದನ್ನ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಡೆಲ್ಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಾನು ಮೊನ್ನೆ ತಾನೇ ಡಿ ಕೆ ಶಿ ಅವರು ಕೂಡ ಹೇಳಿದ್ರು. ಡೆಲ್ಲಿಗೆ ಹೋಗೋ ಅಗತ್ಯ ಬರಲ್ಲ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಸರ್. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರು ಇರ್ತಾರೆ, ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದ್ರೂ ಭೇಟಿ ಮಾಡ್ಬೋದೇನೋ. ಅವ್ರ ಮಾತು ಒಪ್ತೀರಾ ಸರ್? ಗೊಂದಲ ಇಲ್ಲಿಂದ ಸೃಷ್ಟಿ ಆಯ್ತಾ? ಇಲ್ಲಿ ನಾಯಕರು ಗೊತ್ತಿಲ್ಲಪ್ಪ ನನ್ಗೆ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗ್ ಹೇಳಕ್ಕಾಗುತ್ತೆ? ಬಸವರಾಜ್ ಅವರ ವಿರುದ್ಧ ಲುಕೌಟ್ ನೋಟಿಸ್ ಚರ್ಚೆ ನಡೀತಾ ಇದೆ ಸರ್. ಇಲ್ಲ, ಕಾನೂನೇನು ಕ್ರಮ ತಗೋಬೇಕು ಅದನ್ನ ಸಿಒಡಿ ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ ನಲ್ಲಿ ಇರೋದ್ರಿಂದ ಅವರು ಲುಕೌಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನ್ ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಗೊಂದಲ ಬಗೆಹರಿಯುತ್ತೆ ಕಾಂಗ್ರೆಸ್ ಅಂತ ನೀವು ನೆನ್ನೆ ಒತ್ತಾಯ ಮಾಡಿದ್ರೆ ಹೈಕಮಾಂಡ್ ಬೇಗ ಗೊಂದಲ ಬಗೆಹರಿಸಬೇಕು. ಇಲ್ಲ, ನನ್ನ ದೃಷ್ಟಿಯಲ್ಲಿ ಇದು ಯಾವ್ದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನಮ್ಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನ ಸರಿ ಮಾಡ್ಕೊಂಡು ಜನರಿಗೆ ಆಡಳಿತ ಕೊಡ್ಬೇಕು ಅನ್ನೋದು ಅಷ್ಟೇ ನಮ್ದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನಿಸ್ತಾ ಇದೆ? ಅಲ್ಲ, ಬೀರ್ಬಹುದು. ಅಧಿಕಾರಿಗಳಿಗೆ ಸ್ವಾಭಾವಿಕವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗೋದು ಸಹಜ. ಇದು ಯಾವಾಗ್ಲೂ ಇಂಥ ಸಂದರ್ಭದಲ್ಲಿ ಆಗಿದೆ ಹಿಂದೆ ಎಲ್ಲ. ಅದರಲ್ಲಿ ಈಗ ನಮ್ಗೆ ಅಧಿಕಾರಿಗಳಿಗೂ ಕೂಡ ಒಂದು ಸಂದೇಶ ಹೋಗ್ಬೇಕು, ಎಲ್ಲವೂ ಸರಿ ಇದೆ, ಆಡಳಿತ ಮಾಡ್ಬೇಕು ಅಂತೇಳಿ ಅವ್ರಿಗೂ ಸಂದೇಶ ಹೋಗ್ಬೇಕಲ್ವಾ. ಸಚಿವರು ಡೆಲ್ಲಿಗೆ ಹೋಗ್ಬೇಕು ಅಂತ ಒಂದು ಚರ್ಚೆ ಆಗಿತ್ತು ಹಿಂದೆ, 1.5 ತಿಂಗಳಿಂದ ಕ್ಯಾಬಿನೆಟ್ ನಲ್ಲಿ ಒಂದು ನಿಯೋಗ ಹೋಗ್ಬೇಕು, ಹೈಕಮಾಂಡ್ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡ್ಬೇಕು ಅಂತ ಸಚಿವರೆಲ್ಲ ಹೋಗ್ಬೇಕು ಅಂತ ಚರ್ಚೆ ಆಗಿತ್ತು ಸರ್. ಅದು ಹೋಗ್ತೀರಾ ಸರ್? ಎಲ್ಲಿ ಚರ್ಚೆ ಆಯ್ತು ಅಂತ ನೀವೇ ಹೇಳ್ಬೇಕು. ಕ್ಯಾಬಿನೆಟ್ ಒಳಗಡೆ ಚರ್ಚೆ ಆಯ್ತು. ಕ್ಯಾಬಿನೆಟ್ ಒಳಗಡೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ವಿನ ಸರ್. ಈ ಮಧ್ಯೆ ಪಕ್ಷಾತೀತವಾಗಿ ದಲಿತ ಸಿಎಂ ಆಗ್ಬೇಕು, ಕಾಂಗ್ರೆಸ್ ಅನ್ಯಾಯವಾಗಿದೆ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸರ್. ತಮ್ಮ ಪರವಾಗಿ ಸ್ವಾಮೀಜಿಗಳು ಕೂಡ ತುಮಕೂರಲ್ಲಿ ಆ ಕಡೆ ಇಳಿದಿದ್ದಾರೆ ಸರ್. ತಮ್ಗೆ ಸಿಎಂ ಪಟ್ಟ ಕೊಡ್ಬೇಕು ಅನ್ನೋ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಅದು ಅವರ ಅಭಿಪ್ರಾಯ, ಅವರ ಭಾವನೆ, ಅವರ ಅನಿಸಿಕೆ, ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ತಪ್ಪು ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅದರಲ್ಲಿ ಅವರ ಅನಿಸಿಕೆಗಳನ್ನ ನೀವು ಹೇಳಿದ ತಪ್ಪು ಅಂತ ನಾನೇ ಕೇಳ್ಬೇಕು.
ಸಮುದಾಯ ಕೊಡಬೇಕು ಅನ್ನೋ ಇದೆಯಾ ಸರ್ ಒತ್ತಾಯ? ಆ ತರ ಇದೆಯಾ ಬದಲಾವಣೆ ಆದ್ರೆ ಕೊಡಬೇಕು ನೀವೇ ಹೇಳ್ತಾ ಇದ್ದೀರಲ್ರಿ ಎಲ್ಲ ಕಡೆ ನೀವು ಹೇಳ್ತಾ ಇದ್ದಾರೆ ಅಂತ ಅಲ್ಲ, ನಿಮ್ಮ ನೀವೇ ಅಭಿಪ್ರಾಯ ಹೇಳ್ತಾ ಇದ್ದೀರಾ. ಸರ್, ಈಗ ದ್ವೇಷ ಭಾಷಣ ಮುಗಿಸಿದ ರಾಜ್ಯಪಾಲರಿಗೆ ನೀವು ಮನವರಿಕೆ ಮಾಡ್ತೀರಾ? ಯಾಕಂದ್ರೆ ಕೇಂದ್ರ ಸಚಿವರು ಅದ್ರ ಶೋಭಾ ಕರಂದ್ಲಾಜೆ ಅವರು ಪತ್ರ ಅಗತ್ಯತೆ- ಬರೆದವ್ರೆ ನೋಡಿ ಈಗ ಸಹಿ ಹಾಕ್ಬೇಡಿ ಅಂತ. ಎರಡು ಸದನದಲ್ಲಿ ಪಾಸ್ ಆಗಿದೆ, ಅದು ಈಗ ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರು ಒಂದು ವೇಳೆ ನಮ್ಮ ಕ್ಲಾರಿಫಿಕೇಶನ್ ಕೇಳಿದ್ರೆ ನಾವು ಕೊಡ್ತೇವೆ. ಯಾವುದೇ ಕ್ಲಾರಿಫಿಕೇಶನ್ ರಾಜ್ಯಪಾಲರು ಕೇಳಿದ್ರೆ ಕೊಡ್ತೇವೆ ಅದನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.